ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ಒಂದು ತರಗತಿಯಲ್ಲಿ 7ನೇ ಪದ್ಯಭಾಗವಾದಂತಹ ಮಗುವಿನ ಮೊರೆ ಕಾವ್ಯಾನಂದ ಅಂದರೆ ಸಿದ್ದಯ್ಯ ಪುರಾಣಿಕ ಅವರ ಮಗುವಿನ ಮೊರೆ ಪದ್ಯಭಾಗದ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಅಲ್ವಾ. ಈ ಜೀವನ ಅನ್ನೋದು ಎಷ್ಟು ಕಷ್ಟ. ಜೀವನ, ಈಗ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ, ಮನುಷ್ಯರಾಗಿ ಹಾಗೇ ಸಾಯಿದೆ. ನಾವು ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ನಮ್ಮ ಬದುಕಿಗೆ ಅರ್ಥ ತಂದುಕೊಡ್ಬೇಕು, ಒಂದು ಗುರಿಯನ್ನು ಮುಟ್ಟಬೇಕು, ಗುರಿಯನ್ನು ತಲುಪಬೇಕು ಅನ್ನೋ ಒಂದು ಅಂಶವನ್ನು ನಾವು ಈ ಒಂದು ಪದ್ಯಭಾಗದಿಂದ ತಿಳ್ಕೊಂಡಿದ್ವಿ, ಹೌದಲ್ವಾ. ಮಗು ಹಲವಾರು ಬೇಡಿಕೆಗಳನ್ನು ಅಥವಾ ತನ್ನ ಅಳಲನ್ನು ದೇವರ ಜೊತೆ ಹಂಚ್ಕೊಳ್ತಾ ಇತ್ತು ಮಗು. ಇವತ್ತಿನ ಕ್ಲಾಸಲ್ಲಿ ಹಾಗಾದರೆ ಅದನ್ನು ಮುಂದುವರಿಸೋಣ. ಉರಿಯಲಿಲ್ಲ ಆರಲಿಲ್ಲ ಬಾಳ ಹಣತೆ ಪ್ರಭೋ, ಬತ್ತಲಿಲ್ಲ ತುಂಬಲಿಲ್ಲ ಬಾಳ ವರತೆ ಹೇ ವಿಭೋ. ಅರಳಲಿಲ್ಲ ಉರುಳಲಿಲ್ಲ ಬಾಳ ಹೂವೇ ಪ್ರಭೋ, ಮುಳುಗಲಿಲ್ಲ ತೇಲಲಿಲ್ಲ ಬಾಳ ನಾವೇ ವಿಭೋ. ಏಳಲೇಕೆ ಬೀಳಲೇಕೆ ಬಾಳಲೇಕೆ ಈ ತೆರ, ಗೊಳಮೊಟ್ಟೆ ಇಟ್ಟು ಬಂತು ಬಾಳ ಮರಿಗೆ ಬೇಸರ, ಹೌದಲ್ವಾ. ಈ ಜೀವನ ಅನ್ನೋದು ಏಳಲಕ್ಕೂ ಆಗದಿರೆ, ಅದೇ ರೀತಿ ಬೀಳೋದಕ್ಕೂ ಆಗದೇನೆ ಬರೀ ಮೊಟ್ಟೆ ಇಟ್ಟು ಬೇಸರವನ್ನು ಪಡುವಂತಾಗಿದೆ. ನಮ್ಮ ಇರುವಿಕೆಗೆ ಏನೂ ಕೂಡ ಅರ್ಥ ಸಿಗ್ತಾ ಇಲ್ಲ, ಗುರಿ ಉದ್ದೇಶ ಅನ್ನೋದನ್ನ ಇರ್ತಾ ಇಲ್ಲ ಅಂತ ಹೇಳ್ತಾ ಇದೆ. ಏಳಲೇಕೆ ಬೀಳಲೇಕೆ ಬಾಳಲೇಕೆ ಈ ಥರ, ಏಳೋದಕ್ಕೂ ಆಗ್ದಿರ ಈ ಕಡೆ ಬೀಳೋದಕ್ಕೂ ಆಗ್ದಿರ, ಬರೀ ಮೊಟ್ಟೆ ಇಟ್ಟು ಬಂತು ಬಾಳ ಮರಿಗೆ ಬೇಸರ, ಬರೀ ಮೊಟ್ಟೆಯನ್ನು ಮಾತ್ರ ಇಟ್ಟು ಬೇಸರ ಪಡುವಂತಾಗಿದೆ ಅಂತ ಹೇಳ್ತಾ ಇದೆ ಮಗು ದೇವರಿಗೆ. ಇರುವಿಗೊಂದು ಗುರಿಯ ತೋರು ಇದನ್ನೇ ಬೇಡಿಕೊಳ್ಳುವೆ, ಬದುಕಿಗೊಂದು ಅರ್ಥ ತೋರು ಅದನ್ನೇ ಹಾಡಿಕೊಳ್ಳುವೆ. ಆಗ ನಮ್ಮ ಜೀವನಕ್ಕೆ ಒಂದು ಗುರಿಯನ್ನು ಕೊಡು ನೀನು, ಈ ಜೀವನಕ್ಕೆ ಒಂದು ಉದ್ದೇಶವನ್ನು ತೋರಿಸು ಏ ದೇವರೇ, ನಿನ್ನಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ ಅಂತ ಮಗು ಹೇಳ್ತಾ ಇದೆ. ಇರುವೆಗೊಂದು ಗುರಿಯ ತೋರು ಇದನ್ನೇ ಬೇಡಿಕೊಳ್ಳುವೆ, ನಮ್ಮ ಜೀವನಕ್ಕೆ ಒಂದು ಅರ್ಥವನ್ನು ತೋರಿಸು, ಅದಕ್ಕೆ ಗುರಿಯನ್ನು ತೋರಿಸು, ಉದ್ದೇಶವನ್ನು ತೋರಿಸು, ನಿನ್ನಲ್ಲಿ ನಾನು ಅದನ್ನು ಬೇಡ್ಕೊಳ್ತಾ ಇದ್ದೇನೆ, ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ ಅಂತ ಮಗು ಹೇಳ್ತಾ ಇದೆ. ಬದುಕಿಗೊಂದು ಅರ್ಥ ತೋರು ಅದನ್ನೇ ಆಡಿಕೊಳ್ಳುವೆ, ಈ ಬದುಕಿಗೆ ಸಾರ್ಥಕತೆಯನ್ನು ನೀಡು, ಸಾರ್ಥಕತೆಯನ್ನು ಗೊಳಿಸು, ನಮ್ಮ ಬದುಕಿಗೆ ಒಂದು ಅರ್ಥವನ್ನು ಕಲ್ಪಿಸಿಕೊಡು. ನಾವು ಕೇವಲ ಮನುಷ್ಯರಾಗಿ ಹುಟ್ಟಿದ್ದೀವಿ, ಬರೀ ಅಷ್ಟಕ್ಕೆ ಸೀಮಿತವಾಗದೇನೆ ನಮ್ಮ ಜೀವನದಲ್ಲಿ ನಾವು ಒಂದು ಉದ್ದೇಶವನ್ನು ಈಡೇರಿಸ್ಕೊಳ್ಳೋ ಥರ ಮಾಡು ದೇವರೇ ಅಂತ ಕೈ ಮುಗಿದು ಬೇಡ್ಕೊಳ್ತಾ ಇದೆ. ಈ ರೀತಿಯಾಗಿ ಕವಿ ಪುಟ್ಟ ಮಗುವನ್ನು ಆಧಾರವಾಗಿಟ್ಕೊಂಡು ಆ ಮಗುವಿನ ಮೂಲಕ ದೇವರಿಗೆ ಮನವಿಯನ್ನು ಮಾಡಿಸುವ ರೀತಿಯಾಗಿ ಕಲ್ಪಿಸಿಕೊಂಡು ಈ ಒಂದು ಪದ್ಯಭಾಗವನ್ನು ಬರೆದಿರುವಂಥದ್ದು. ಪ್ರತಿಯೊಬ್ಬರ ಬದುಕಿಗೂ ಕೂಡ ಗುರಿ ಅವಶ್ಯಕವಾಗಿರುವಂಥದ್ದು. ಆ ಗುರಿಯಲ್ಲಿ ಸಾಧನೆ ಮಾಡುವಂತಹ ಹಂಬಲ ಎಲ್ಲರಲ್ಲೂ ಕೂಡ ಮೂಡಬೇಕು, ಅದನ್ನು ನಾವು ಈಡೇರಿಸ್ಕೊಳ್ಬೇಕು ಅನ್ನೋದು ಈ ಒಂದು ಪದ್ಯಭಾಗದಲ್ಲಿ ಬಂದಿರುವಂತಹ ಆಶಯವಾಗಿದೆ. ಮತ್ತೊಮ್ಮೆ ನಾನು ಪದ್ಯಭಾಗವನ್ನು ವಾಚನ ಮಾಡ್ತಾ ಇದ್ದೀನಿ. ಮಗುವಿನ ಮೊರೆ. ಉರಿಯಲಿಲ್ಲ ಆರಲಿಲ್ಲ ಬಾಳ ಹಣತೆ ಪ್ರಭೋ, ಬತ್ತಲಿಲ್ಲ ತುಂಬಲಿಲ್ಲ ಬಾಳ ವರತೆ ವಿಭೋ. ಅರಳಲಿಲ್ಲ ಉರುಳಲಿಲ್ಲ ಬಾಳ ಹೂವು ಹೇ ಪ್ರಭೋ, ಮುಳುಗಲಿಲ್ಲ ತೇಲಲಿಲ್ಲ ಬಾಳ ನಾವೇ ವಿಭೋ. ಏಳಲೇಕೆ ಬೀಳಲೇಕೆ ಬಾಳಲೇಕೆ ಈ ತೆರ, ಮೊಟ್ಟೆ ಇಟ್ಟು ಬಂತು ಬಾಳ ಮರಿಗೆ ಬೇಸರ. ಇರುವಿಗೊಂದು ಗುರಿಯ ತೋರು ಇದನ್ನೇ ಬೇಡಿಕೊಳ್ಳುವೆ, ಬದುಕಿಗೊಂದು ಅರ್ಥ ತೋರು ಅದನ್ನೇ ಆಡಿಕೊಳ್ಳುವೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.